ತಾಯಿಗೆ ಅದುವೇ ಕಷ್ಟ. ಭೀಮನಿಗೆ ಓದುವ ಇಷ್ಟ, ತಾಯಿಗೆ ಅದುವೇ ಕಷ್ಟ. ಭೀಮನ ಓದಿನ ಗಮನದಲ್ಲಿ ಜ್ಞಾನವೇ ಅವನ ಕಣ್ಗಳಲ್ಲಿ. ಭೀಮನ ಓದಿನ ಗಮನದಲ್ಲಿ ಜ್ಞಾನವೇ ಅವನ ಕಣ್ಗಳಲ್ಲಿ. ಜ್ಞಾನವೇ ಅವನ ಕಣ್ಗಳಲ್ಲಿ. ಅಯ್ಯೋ ಭೀಮಾ, ಏನೋ ಇದು ಗಂಜಿ ಎಲ್ಲ ಉಚ್ಚಿ ಹರಿತಾ ಇದೆ, ಒಲೆ ಎಲ್ಲ ಆರಿ ಹೋಗಿದೆ. ಏನ್ ಮಾಡ್ತಾ ಇದ್ದೆ ನೀನು? ಹೋಗ್ಲಿ ಬಿಡವ, ಓದ್ತಾ ಇದ್ದೀನಿ ನಾನು. ಭೀಮಾ ಯಾಕನಪ್ಪ ಹಿಂಗ್ ಓದ್ಕೋತಿ ಅಂತ ಇದೆಲ್ಲ ಸಾವ್ಕಾರ ಮಂದಿ ಗೌಡ್ರ ಮಕ್ಕಳು ಕಲಿತಕ್ಕಂತ ವಿದ್ಯೆ ನಿನಗೆಲ್ಲ ಎಲ್ಲಿ ತಲೆಗೆ ಹತ್ಬೇಕು? ಓದ್ತೀನಿ ಅಂತೀಯಲ್ಲ, ನಾವು ಬಡವ್ರ ಮಕ್ಕಳು, ಇದೆಲ್ಲ ಯಾವ ಸೂಟ್ ಆಗುತ್ತೆ ಹೇಳು ನಮ್ಗೆ? ನಾನೆಲ್ಲ ಓದಿ ಸಾಧನೆ ಮಾಡ್ತೀನಿ, ಸುಮ್ಮಿರವ್ವ. ಏನ್ ಸಾಧನೆ ಮಾಡ್ತೀಯೋ ಏನೋ, ನಿಮ್ಮ ಅಪ್ಪನಿಗೂ ಹೇಳಕ್ಕಾಗಲ್ಲ, ನಿನಗೂ ಹೇಳಕ್ಕಾಗಲ್ಲ. ಜನ್ಮಕ್ಕೆ ಜೋರಾಗಿ ಹುಟ್ಬಿಟ್ಟಿರಿ ನೀವು. ಎಲ್ಲಾರ ಹೋಗಿ ಹಾಳಾಗಿ ಹೋಗ್ರಿ, ನಾನಂತ್ರು ಏನು ಮಾಡಕ್ಕಾಗಲ್ಲ, ಹೋರಿ. ಸರಿ ಆಯ್ತವ. ಏನ್ ಬೇಸಲ್ಲ, ನೀರಂತ್ರ ಹಿಂಗ ತಂದ್ರ ಹಿಂಗ ಆಗಿಬಿಟ್ಟಿರ್ತಾವ ನೋಡಿ. ನೀರ ತಗೊಂಬಂದ್ರ ಆಯ್ತ, ಕೆರೆಗೆ ನೀರ. ಹಂಗ ನಾವ್ ಕೆಲ್ಸದಾರ ಕರ್ಕೊಂಡ್ ಬಂದ್ರ ಅಥವಾ ನಾವ್ ಒಬ್ಬಕ್ಕೆ ಅಂದ್ರ ಬ್ಯಾಸರ ಆಕೈತಿ ಬಿಸಲಾಗ. ಎಲ್ಲೋ ಬಾಯಿ, ಏ ಪ್ರೇಮ ಬಾಯಿ, ಏನಾಯ್ತ ಲಕ್ಷ್ಮಿ ಬಾಯಿ? ಏ ನೀರ್ ತಗೊಂಬರಂ ಬರ್ರಿ. ನಿಮ್ಮ ನಮಗ್ ನೀರ್ ಇಲ್ಲ. ಬಂದ ತಡಿ, ಲಕ್ಷ್ಮಿ ಬಾಯಿ ಕೊಡ ತಗೊಂಬರ್ತೀನಿ. ಹಾ ತಗೊಂಬರ್ರಿ ಪಾಟನ. ಅಲ್ಲ ನೀನ ಭೀಮಾ ಬಾಯಿನ ಕರ್ಕೊಂಡ್ ಬರೋಣ. ಅಲ್ಲ, ಅವ್ರ ಮಗನ ಸಾಲಿ ಹಚ್ಚಾರತ್ತ. ನಮ್ಮಂತವ್ರಿಗೆಲ್ಲ ಎದಕ್ ಬೇಕು ಸುಳ್ಳ ಸಾಲಿ? ಹೌದೇನ, ನಾವು ಬಡವರು ಯಾಕೆ ಬೇಕಾಕಿಗೆ? ಅದಕ್ಕಾಕಿ ಕರ್ಕೊಂಡು ತಲೆ ತುಂಬಿಸ್ಕೊಂಬ, ಆಕೆ ಸಾಲಿ ಬಿಡಿಸೋದ್ರಲ್ಲಿ ಅವ. ಭೀಮಾ ಬಾಯಿ, ನೀರ್ ತಗೊಂಬಾರೆ. ಬಾರ ನಿನ್ನ ಲಕ್ಷ್ಮಿ ಬಾಯಿ, ಬಾ ಒಳಗ್ ಬಾ. ಏನ್ ಒಳಗ್ ಬರೋನು, ಬಿಸಿಲೈತಿ, ನೀರ್ ಖಾಲಿ, ನೀರ್ ತಗೊಂಬರೋಣ ಬರ್ರಿ. ಆಯ್ತು, ಕೇರಿ ನೀರನ್ನ ಬಿಟ್ಟಿಲ್ಲ. ತಡಿ ನಾನು ಬರ್ತೀನಿ ಅಂತ ಕೊಡ ತಗೊಂಬರ್ತೀನಿ ನಿಂದರಿ. ಬಾ. ಏ ಜಲ್ದಿ ತುಂಬ್ಕೋರಿ, ಸಾವ್ಕಾರ ಬಂದ್ಗಿತ್ತಾನ. ಮೊದ್ಲ ಬಾಳ್ ಬೆರಿಕೆದಾನ ಯವ್ವ ಸಾವ್ಕಾರ. ಭೀಮಾ ಬಾಯಿ, ನಿಂಗೊಂದ್ ಮಾತು ಕೇಳ್ತೀನಿ ಅವ್ವ, ನೀ ಏನೋ ತಾಪ್ ತಿಳ್ಕೊಬಾರ್ದು. ಲಕ್ಷ್ಮಿ ಬಾಯಿ, ಅಲ್ಲ ನಿನ್ ಮಗನ ಸಾಲಿ ಕಳ್ಸಿ ಸಾಲಿ ಬಿಡಿಸವ್ವ. ನಮ್ಮಂತವ್ರಿಗೆ ಎದಕ್ ಬೇಕು ಸಾಲಿ? ಹೌದಾ ರೀ, ನಾನು ರಗಡ್ ಹೇಳ್ತೀನಿ. ಅವ್ರ ಅಪ್ಪಗ ಒಟ್ಟ ಕೇಳವಲ್ಲ. ಏನ್ ಮಾಡ್ಲಿ ನಾನರ? ಅವ್ರ ಅಪ್ಪನಿಗೂ ಹೇಳಿ ಸಾಕಾಗೈತಿ, ಮಗುಗೂ ಹೇಳಿ ಸಾಕಾಗೈತಿ. ನಾ ಏನ್ ಮಾಡ್ಲಿ? ಊರ್ಲಾಕ್ ಹೋದ್ ಒಂದ ಓದೈತ್ ನೋಡಿ ಈಗ. ಹೌದಾ ಭೀಮಾಬಾಯಿ, ಇರೋದ್ ಒಂದಷ್ಟು ಗಂಜಿ ಐತಿ, ಅದನ್ನ ಕಸೋತ ಸಾವ್ಕಾರ ಬಿಡಿಸ ಹೇಳ್ತೀನೋ ನಾ ಮತ್ತ. ಅಲ್ಲ ಭೀಮಾಬಾಯಿ, ಇವ್ರಿಬ್ರು ಅಂದಿದ್ದ ಖರೇನ ಐತಿ. ಬಿಡು ಭೀಮಾ ಸಾಲಿ. ಹ್ಞೂ ಹಂಗ ಮಾಡ್ತೀನಿ. ತಲಿ ತುಂಬ್ತೀನಿ, ಅವ್ನ ಮನಿಗ್ ಹೋಗಿ ಹೇಳೇ ಬಿಡ್ತೀನಿ ತಡಿ. ಮಂಜ, ಲೇ ಮಂಜ, ಕತ್ತೀರಲೇ, ಏನ್ ಮಾಡಕತ್ತಿ? ಇಲ್ಲೇ ನಿಂತಿದ್ರಿ, ಕಾರ್ದಾಗ ಕೆಲಸ ಮಾಡಕತ್ತಿದ್ರಿ ಸಕಾರ. ನಾನು ಖೇರ ಬಂದು ನೀರ್ ತುಂಬ್ಕೊಂಡಾಗ ಏನ್ ಮಾಡಕತ್ತಿದ್ದಿ ನೀನು? ಹೌದ್ರಿ ಸಕಾರ, ನಿನ್ನೆ ನೋಡಿದ್ರಿ, ನಾನು ನೆನಪಾಯ್ತು. ಮಂಜ ನೋಡ್ಬೇಕಿಲ್ಲ, ಎಲ್ಲಿ ಹೋಗಿದ್ದಿ? ನಾನ್ರಿ ಮರದಾಗ ಕುಂತಿದ್ರಿ. ಅಲ್ಲೇ ಕುಂತಿದ್ದಲೆ ಮರದಾಗ. ನೀವ ಮಂಜಾನ ಮಗ ಅಂದಿಲ್ರಿ ಸರ್? ನೀನ ಹೋದ ಕಡೆ ಹೋದ ಬಿಡ್ಬೇಕ. ಅವ್ರಿಗೆ ನೋಡ್ಬೇಕಿಲ್ಲ. ಇಲ್ಲ ಅಲ್ರಿ, ಎಲ್ಲ ಮೈಲಿಗೆ ಮಾಡಿ ಹೋಗ್ಬಿಟ್ರ ಅವ್ರು ಈಗ. ಇಲ್ಲ ಅಲ್ರಿ ಸಕಾರ, ತಪ್ಪಾತ್ರಿ. ಸರ ಹೇಳ್ತೀನ್ರಿ. ಆಯ್ತಾ? ಹೋಗ ಕರ್ಕೊಂಬ ಅವ್ರನ್ನ ಹೋಗಿ. ಹ್ಞೂ ಸಕಾರ, ಕರ್ಕೊಂಡ್ ಬರ್ತೀನ್ರಿ. ಬರೋ ತಾಯಿಗಳ ನೀರ್ ತಿಳ್ಕೊಂಡು ಹೋಗ್ರಿ. ಗೌಡ್ ನೋಡಿ ನಾನು ಬಯಕತ್ತ ನಾವು. ಬರ್ರಿ ಜಲ್ದಿ ಬರ್ರಿ ನೀವು.
ಏನ್ ಮಾಡ್ತಾರ ಗೊತ್ತಿಲ್ಲ. ಗೌಡ ಮಾಡ್ಬೇಕದ ಮೊದ್ಲ ಶಿಕ್ಷಕರ ನೀವು ಏನ್ ಮಾಡೋದು? ನಮಸ್ಕಾರ ಬುದ್ಧಿ, ಅದಕ್ಕೆ ಕರ್ದಿದ್ರಂತಲ್ರಿ? ಯಾಕವ್ವ ನಮ್ ಪರ್ಮಿಷನ್ ಇಲ್ಲ ಅಂತ ನಮ್ ಕೇರಿ ಒಳಗೆ ಬಂದು ನೀರ್ ತುಂಬ್ಕೊಂಡು ಹೋಗಿದ್ದೀರಂತ ಯಾಕ? ತಪ್ಪಾಯ್ತು ಬುದ್ಧಿ, ಕಾಲ್ ಬೀಳ್ತೀನಿ ಬುದ್ಧಿ, ಬುದ್ಧಿ ಹಂಗ ಮಾಡಬೇಡ ಬುದ್ಧಿ, ಕಾಲ್ ಬೀಳ್ತೀನಿ ಬುದ್ಧಿ. ಅದು ಬುದ್ಧಿ ಊರ್ ಕೆರೆಗೆ ನೀರೊಳಗ ಆಗಿದ್ದು ಬುದ್ಧಿ, ನೀರು ಅದಕ್ಕ ತಗೊಂಡೆ ಬುದ್ಧಿ, ದಯವಿಟ್ಟು ಕ್ಷಮಿಸ್ಬಿಡಿ. ಸರಿ ಸರಿ, ನಿಮ್ಮ ಕೆರೆ ಆಚೆಗೆ ನಿಮ್ಗೊಂದು ಕೆರೆ ಕಟ್ಟಿ ಕೊಟ್ಟಿದ್ದೇವಲ್ಲ, ಅಲ್ಲೇನಿಗೆ ನಿಮ್ಮ ನೀರ್ ತುಂಬ್ಕೊಳಕ್ಕೆ? ನೀರ್ ಆಗೈತಿ ಬುದ್ಧಿ ಕೆರೆ ಒಳಗ. ನೀರಾಗಿದ್ದರೆ ನಮ್ ಪರ್ಮಿಷನ್ ತೆಗೆದುಕೊಂಡು ಒಳಗೆ ಬರ್ಬೇಕಾಗಿತ್ತು. ತಪ್ಪಾಯ್ತು ಬುದ್ಧಿ, ಕ್ಷಮಿಸ್ಬಿಡ್ರಿ ಬುದ್ಧಿ. ಯಾಕವ್ವ ನಿನ್ನ ಮಗನ ರಾಮ್ಜಿ ಸತ್ಪಾಲ್ ಮಗನ ಜೊತೆಗೆ ಸಾಲಿ ಕಳಿಸ್ತಿ ಅಂತ ನನ್ನ ಮನೆಗೆ ಜೀತಕ್ಕೆ ಯಾವಾಗ ಬರೋದು? ಕಳಿಸ್ತೀನಿ ಬುದ್ಧಿ, ತಪ್ಪಾಯ್ತ್ರಿ ಬುದ್ಧಿ. ಯಾವಾಗ ಬರುದು? ನನ್ನ ಮನೆ ಹೊಲದಲ್ಲಿ ಜೀತಕ್ಕೆ ಇರಬೇಕು. ರಾಮ್ಜಿ ಸತ್ಪಾಲ್ ಜೊತೆ ಮಗನ ಜೊತೆ ಸಾಲಿ ಕಳಿಸ್ತಿ ಅಂತ ಯಾಕೆ? ಕಳಿಸ್ತೀನಿ ಬುದ್ಧಿ, ಕಳಿಸ್ತೀನಿ, ನಾಳೆಗೆ ಕಳಿಸ್ತೀನಿ ಬುದ್ಧಿ. ತಪ್ಪಾಯ್ತು, ಕ್ಷಮಿಸ್ಬಿಡ್ರಿ ಬುದ್ಧಿರೇ. ಯಾಕಮ್ಮ ನೀನೇನ್ ಮಾಡ್ತಾ ಇದೀಯಾ? ಏನಿಲ್ಲ ಬುದ್ಧಿ, ನೀವು ಹೊಲ್ದಾಗ ಆಳ ದುಡಿಯಾಕತ್ತೀನಿ ಬುದ್ಧಿ. ದುಡಿತಿದ್ರೆ ಮತ್ತೆ ಬಂದ್ ನಿನ್ ಮಗನ ಗಂಡನ ಸಾಲಿ ಕಳಿಸ್ತಿದ್ದೆ ಅಂತ ಹೇಳ್ತಿದ್ದೆ. ಮಗನ ಗಂಡನ ತಂದು ಜೀತಕ್ಕೆ ಇಡ್ತೀನಿ ಅಂತ ಹೇಳಿದ್ಯಾ? ಯಾವಾಗ ಇಡೋದು? ಆಯ್ತು ಬುದ್ಧಿ, ನಾಳೆಗಿಂತ ಕಳಿಸ್ತೇನೆ ಬುದ್ಧಿ. ಯಾವಾಗ? ಇವೆಲ್ಲ ಕ್ಯಾಮೆ ಮಾಡಕ್ ಬರ್ಬೇಕು ಅವ್ರನ್ನ. ಆಯ್ತು ಬುದ್ಧಿ, ಇಲ್ಲ ಹೊಟ್ಟಿಲ್ ಸಲ್ಸ್ಬಿಡ್ತೀನಿ ನಿಮ್ಮನ್ನ ಒಯ್ದು ಮತ್ತೆ. ಆಯ್ತು ಬುದ್ಧಿ, ಹಂಗ ಮಾಡ್ಬೇಡ. ಏ ಭೀಮಾ, ಏ ಮಂಚ, ಇವ್ರು ಕರೆದ್ಕೊಂಡು ಸಗಣಿ ನೀರ್ ಹಾಕಿ ಅವರಿಗೆ. ನೋಡ್ರಿ ಸಕಾರ ಅವ ಭೀಮ್ ಅದನಲ್ರಿ ಜಗ್ಗಿ ಕಲ್ತಾನ ಅಂತಂದು ದೊಡ್ಡ ಇದು ಮಾಡ್ತಾನ್ರಿ. ಹಂಗಾರ ಗೌಡ್ರ ನಿಮ್ದು ಎಷ್ಟಾಗೈತ್ರಿ ಸಾಲಿ? ನಮ್ದ ಬಿಡ್ಲಿಗೆ 7ನೇ ಪಾಸ್ ಆಗಿ ನನ್ನೇನ್ ಮಾಡ್ತಿ? ಹಾ ನಿಲ್ಸಿ ಸಾವುಕಾರ್ಯ, ನಿಲ್ಸಿ. ಈ ನಿಮ್ಮೆಲ್ಲ ದೌರ್ಜನ್ಯವನ್ನು ಇಲ್ಲಿಗೆ ನಿಲ್ಸಿ. ಇದು ನಾನ್ ಹೇಳೋದು ದೌರ್ಜನ್ಯ. ಹೌದು ಸಾವುಕಾರ್ಯ, ದೌರ್ಜನ್ಯ. ಇದು ಇನ್ನೇನವನ್ನೇ ನನ್ನ ಮನಿ ಬಾಕಲ್ ಮುಂದೆ ಓದ್ಕೊಂಡ್ ಬಿದ್ದವ್ ನೀನು ನನಗೆ ದೌರ್ಜನ್ಯದ ಪಾಠ ಹೇಳಕ್ ಬಂದಿದೀಯಾ? ಹೌದು ಸಾವುಕಾರ್ಯ. ಅಲ್ಲ ಸಾವುಕಾರ್ಯ, ಈ ತಾಯಿ ತನ್ನ ಮನೆಯಲ್ಲಿ ನೀರಿಲ್ಲ ಅಂತ ನೀರ್ ತಗೊಂಡೋಗಿದ್ರು ತಪ್ಪ ಹೌದು, ಸಾವುಕಾರ್ಯ? ನನ್ನ ಕೆರೆ ಒಳಗೆ ಬಂದು ನೀರು ಒಯ್ದು ತಪ್ಪೇ ತಪ್ಪು. ಈ ತಾಯಿ ತನ್ನ ಮಗನನ್ನು ನನ್ನ ಜೊತೆ ಶಾಲೆ ಕಳಿಸಿದ್ದು ತಪ್ಪು ಹೌದು, ಸಾವುಕಾರ್ಯ? ನಿನ್ ಜೊತೆಗೆ ಶಾಲೆ ಕಲಿಯುವುದು ಕೂಡ ತಪ್ಪು. ಈ ತಾಯಿ ತನ್ನ ಹೊಲ ಇದ್ದು ನಿಮ್ಮ ಹೊಲದಲ್ಲಿ ಜೀವದಾಳಾಗಿ ಹೌದು, ನನ್ನ ಹೊಲದಲ್ಲಿ ಕೇಮ ಮಾಡೋಕೆ ಜೀತ ನೀರಲೇಬೇಕು. ಇದು ನನ್ನ ಆಜ್ಞೆ. ಈ ಎಲ್ಲ ಅಕ್ರಮಗಳನ್ನು ಇವತ್ತಿಗೆ ಕೊನೆಗಳಿಸಬೇಕು ಸಾವುಕಾರ್ಯ. ಇದು ನಡೆಯೋದಿಲ್ಲ. ಈ ಆಕ್ರಮಣದ ಬಗ್ಗೆ ನನಗೆ ಪಾಠ ಹೇಳ್ಕೊಬಿಡ್ತೀಯ? ನಿನ್ನೆ ಮೊನ್ನೆ ಇಲ್ಲೇನೋ ಓದ್ಕೊತಿದ್ದು ನೀನು ಓದಿ ನೀನು ಗಂಟು ಮೂಟೆ ಕಟ್ಟಿರ್ತಕ್ಕಂಥ ಪುಸ್ತಕ ಎಲ್ಲ ಬೀಸಾಡಿ ನೀನು ನನ್ನ ಹೊಲದಲ್ಲಿ ಕೇಮೆ ಮಾಡಕ್ಕೆ ಬರಬೇಕು. ಅದು ಆಗುದಿಲ್ಲ ಸಾವುಕಾರ್ಯ. ಅಲ್ಲ ಅಮ್ಮ, ಈ ಸಾವುಕಾರೆಲ್ಲ ನಮ್ಮ ಬಡ ಜನರ ಮೇಲೆ ದೌರ್ಜನ್ಯವನ್ನು ಮಾಡುತ್ತಾರೆ. ಇದನ್ನು ನಾವೆಲ್ಲರೂ ಒಗ್ಗಟ್ಟಿನಿಂದ ಕೂಡಿ ಅವರಿಗೆ ತಕ್ಕ ಪಾಠವನ್ನು ಕಲಿಸೋಣ. ಎಲ್ಲರೂ ನನ್ನ ಜೊತೆಗೆ ಹೋರಾಟಕ್ಕೆ ಸಿದ್ಧರಾಗಿ ನಿಲ್ಲಿರಿ. ಸರಿ. ಜನಗಳೇ, ಇಂತಹ ಸಾಹುಕಾರರು ಎಲ್ಲ ಊರಲ್ಲಿ ಅಲ್ಲ, ಪ್ರತಿ ಸಮಾಜದಲ್ಲಿ ಸೇರಿಕೊಂಡಿದ್ದಾರೆ. ನಮ್ಮಂತ ಬಡ ಜನರ ಮೇಲೆ ದೌರ್ಜನ್ಯವನ್ನು ಮಾಡುತ್ತಿದ್ದಾರೆ. ಹಾಗಾಗಿ ನಮ್ಮನ್ನು ತುಳಿಯುತ್ತಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಮುಂದೆ ಬಂದಾಗ ನಮಗೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಸಿಗುತ್ತದೆ. ಅಮ್ಮ, ನಿನಗೆ ಜಾತಿ ನಿರ್ಮೂಲನೆ ಪದ್ಧತಿಯ ಹಕ್ಕು ಬೇಕು ತಾನೆ? ನನ್ನ ಜೊತೆ ಬಾ. ಅಮ್ಮ, ನಿನಗೆ ಕಾರ್ಮಿಕ ಶೋಷಣೆಯ ಬಗ್ಗೆ ನಿನಗೆ ನ್ಯಾಯ ಬೇಕಲ್ವಾ? ನನ್ನ ಜೊತೆ ಬಾ. ಅಮ್ಮ, ನಿನಗೆ ಜಾತಿ ಪದ್ಧತಿ ನಿರ್ಮೂಲನೆ ಬಗ್ಗೆ ಹಕ್ಕು ಬೇಕು ತಾನೆ? ನನ್ನ ಜೊತೆ ಬಾ. ಮಂಜಣ್ಣ, ನಿನ್ಗೂ ಕೂಡ ಬೇಕಲ್ವಾ? ಹೌದು ಭೀಮಣ್ಣ. ಎಲ್ಲರೂ ನನ್ನ ಜೊತೆ ಬನ್ನಿ. ನಾನು ಎಲ್ಲರೂ ಸೇರಿ ಸಂವಿಧಾನವನ್ನು ರಚಿಸೋಣ. ಎಲ್ಲರಿಗೂ ಸಮಾನತೆಯ ಹಕ್ಕನ್ನು ಕೊಡಿಸುತ್ತೇನೆ. ಇದು ನನ್ನ ಪ್ರಮಾಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನ್ಯಾಯ
ಯಾರ ಕೇಳಿ ಬಾನಿನಿಂದ ಸೂರ್ಯ ಬಿಸಿಲ ಚೆಲ್ಲುವ ಯಾರಿಗಾಗಿ ವಾಯುದೇವ ಗಾಳಿಯಾಗಿ ಬೀಸುವ ಯಾರಗಾಗಿ ಮೇಘರಾಜ ಮಳೆಯ ಸುರಿಸುವ ಯಾವ ಮನುಷ್ಯ ನದಿಯ ನೀರ ಕಲ್ಲ ಗೆಲ್ಲುವ ಜನರ ಮನಸ್ಸು ಇಂದು ಸಿಡಿದು ಕೆರಳಿ ನಿಂತಿದೆ ನೊಂದ ಜನರ ಮನಸ್ಸು ಇಂದು ಸಿಡಿದು ಕೆರಳಿ ನಿಂತಿದೆ ಸಹನೆ ಎಂಬ ಮಾತು ಎಂದು ನಮಗೆ ಮರೆತು ಹೋಗಿದೆ ದಪ್ಪದಿಂದ ಜನರ ತುಳಿವ ಕಾಲವೆಂದು ಮುಗಿದಿದೆ ಹಿಂಸೆಯಿಂದ ಸಾಕು ಜನರ ಮನದಿ ರೋಷ ಮುಕ್ಕಿದೆ ಸಿಂಹ ಶಕ್ತಿಯಾಗಿ ನುಗ್ಗಿದೆ ಜನರ ಶಕ್ತಿಗೆ ನಿಲ್ಲುವ ಶಕ್ತಿ ಎಲ್ಲಿದೆ ಪ್ರಜಾಪ್ರಭುತ್ವ ಎಂದರೆ ಯಾವುದೇ ವರ್ಗ ಅಥವಾ ವ್ಯಕ್ತಿಯ ಅಧೀನದಲ್ಲಿ ಇಲ್ಲದೆ ಜನತೆಯ ಅಧೀನದಲ್ಲಿರುವ ಸರ್ಕಾರ, ಅಂದರೆ ಕಾಂಗ್ರೆಸ್ಸಿಯಲ್ಲಿ ಡೆಮೋಕ್ರಸಿ. ಪ್ರಜಾಪ್ರಭುತ್ವದ ವಿಚಾರ ಇಂದು ನಿನ್ನೆಯದಲ್ಲ. ಪ್ರಜಾಪ್ರಭುತ್ವ ಎಂಬ ಪದವನ್ನು ಹಲವಾರು ಅರ್ಥಗಳಲ್ಲಿ ಬಳಸಲಾಗುತ್ತದೆ ಹಾಗೂ ಪ್ರಜಾಪ್ರಭುತ್ವವನ್ನು ಅಬ್ರಹಾಂ ಲಿಂಕನ್ ರವರು ಹೇಳಿರುವಂತೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಿರ್ದಿಷ್ಟವಾಗಿರುವ ಸರ್ಕಾರವೇ ಪ್ರಜಾಪ್ರಭುತ್ವ. ಪುರಾತನ ಕಾಲದ ಗ್ರೀಕ್ ನಗರದ ರಾಜ್ಯವಾದ ಅಥೆನ್ಸ್ನಲ್ಲಿ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿತ್ತು. ಇದಲ್ಲದೆ ಪ್ರಾಚೀನ ಭಾರತದಲ್ಲಿ ಗಣರಾಜ್ಯಗಳ ಬಗ್ಗೆ ಸಾಕಷ್ಟು ಸಂಶೋಧನೆಯಾಗಿದೆ. ಇತರ ಕೆಲವು ದೇಶಗಳಲ್ಲಿ ಇಂತಹ ಪ್ರಜಾಪ್ರಭುತ್ವವನ್ನು ಕಾಣಬಹುದಾಗಿದೆ. ಪ್ರಜಾಪ್ರಭುತ್ವದಲ್ಲಿ ನಿರಂಕುಶ ಪ್ರಭುತ್ವಕ್ಕೆ ಎಡೆ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ದೇಶದ ಮತ್ತು ಸರ್ಕಾರದ ವ್ಯವಹಾರಗಳಲ್ಲಿ ಇಲ್ಲಿ ಭಾಗವಹಿಸಲು ಸಾಧ್ಯ ಇದೆ. ಹಕ್ಕುಗಳ ರೂಪದಲ್ಲಿ ಹಲವಾರು ಅವಕಾಶಗಳನ್ನು ಇಲ್ಲಿ ನೀಡಲಾಗುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಲೋಕವಾಹಿನಿಯೇ ಪ್ರಭುವಾಹಿನಿ. ಇಲ್ಲಿ ಒತ್ತಾಯದ ಕೆಲಸ, ಗುಲಾಮಗಿರಿ, ಆರ್ಥಿಕ ಶೋಷಣೆಗಳಿಗೆ ಆಸ್ಪದವಿಲ್ಲ. ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬರದಂತೆ ಜನತಾ ಕಲ್ಯಾಣವನ್ನು ಸಾಧಿಸಲಾಗುತ್ತದೆ. ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜನೀತಿಯ ನಿರ್ದೇಶಕ ತತ್ವಗಳು, ಈ ಮೂರು ಹಂತಗಳಲ್ಲಿ
ಆಡಳಿತ, ಕೇಂದ್ರ, ರಾಜ್ಯ, ಸ್ಥಳೀಯ ಸಂಸ್ಥೆ, ಸ್ವಾತಂತ್ರ್ಯ ನ್ಯಾಯಾಂಗ ಸಂಸ್ಥೆ, ಸಂಸದೀಯ ವ್ಯವಸ್ಥೆ, ಜಾತ್ಯತೀತ ಏಕನಾಗರಿಕ ವ್ಯವಸ್ಥೆ, ಪ್ರಾಪ್ತ ವಯಸ್ಕರ ಸಮಾನದ ಹಕ್ಕು ಮತ್ತು ಸಂವಿಧಾನ ತಿದ್ದುಪಡಿ ಮೊದಲಾದ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ಈ ಎಲ್ಲ ಅಂಶಗಳನ್ನು ಈ ಸಂವಿಧಾನದಲ್ಲಿ ದಾಖಲಾಗಿಸಿದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನೀನೆ ಶಿಲ್ಪಿಯೋ, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯೋ, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನೊಂದ ಜನರಿಗೆ ನೀ ದೇವರು, ಜಗ ಹೇಳಿದೆ ಜೈ ಭೀಮರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿನ್ನಿಂದ ಸಮಾನತೆ ಈಗ ದೂರ.